ನಮಸ್ಕಾರ ಸ್ನೇಹಿತರೆ. ಸೂರ್ಯ ಎಂದಿಗೂ ಹೀಗೆ ಯೋಚಿಸುವುದಿಲ್ಲ. ಸ್ನೇಹಿತರೆ, ಇಂದು ಮೋಡವಿದೆಯೋ ಇಲ್ಲವೋ, ಅವನು ಯಾವಾಗಲೂ ಪ್ರತಿದಿನ ತನ್ನ ಬೆಳಕನ್ನು ಹರಡುತ್ತಾನೆ. ಅದೇ ರೀತಿ ನಾವು ಕೂಡ ನಮ್ಮ ಸನ್ನಿವೇಶಗಳನ್ನು ಅಲ್ಲ, ನಮ್ಮ ಧೈರ್ಯವನ್ನು ನಂಬಬೇಕು. ಸೂರ್ಯನಂತೆ ಹೊಳೆಯಲು ಕಲಿಯಿರಿ. ಸ್ನೇಹಿತರೆ, ಜನರು ಏನು ಹೇಳುತ್ತಾರೆ, ಜನರು ಏನು ಯೋಚಿಸುತ್ತಾರೆ ಎಂದು ಯೋಚಿಸಬೇಡಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ಇಂದಿನ ಈ ಜ್ಯೋತಿಷ್ಯದ ಕಾರ್ಯಕ್ರಮ ಕುಂಭ ರಾಶಿಯವರಿಗೆ ವಿಶೇಷ ಕಾರ್ಯಕ್ರಮ. ನೀವು ಎಲ್ಲರೂ ನೋಡುತ್ತಿರುತ್ತೀರಿ. ಆದರೆ ಇಂದು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆ ಇದೆಯೇ, ಯಾವುದೇ ಡೌಟ್ ಇದೆಯೇ, ಅವೆಲ್ಲವನ್ನು ಕ್ಲಿಯರ್ ಮಾಡಲು ಬಯಸುತ್ತೇನೆ. ಸ್ನೇಹಿತರೆ, ಮೊದಲು ಶನಿ ಗ್ರಹವು ನಿಮ್ಮ ರಾಶಿಯ ಅಧಿಪತಿಯಾಗಿದ್ದು ಸ್ಯಾಟರ್ನ್ ರೆಟ್ರೋ ಆಗುತ್ತಿದೆ, ಅಂದರೆ ವಕ್ರಿ ಆಗುತ್ತಿದೆ 27 ಜುಲೈಗೆ ಮತ್ತು 11 ಡಿಸೆಂಬರ್ವರೆಗೆ ಇರುತ್ತದೆ. ವಾಸ್ತವವಾಗಿ 26ನೇ ತಾರೀಕು ರಾತ್ರಿ 10 ಗಂಟೆಗೆ ನಂತರ 138 ದಿನಗಳ ಕಾಲ ಇರುತ್ತದೆ. ಆದರೆ ಒಂದೊಂದಾಗಿ ಖಂಡಿತ ಇಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡುತ್ತೇನೆ ಮತ್ತು ಡೆಫಿನೆಟ್ಲಿ ನೀವು ಕಮೆಂಟ್ ಕೂಡ ಮಾಡುತ್ತೀರಿ. ತುಂಬ ಒಳ್ಳೆಯ ಕಮೆಂಟ್ ಮಾಡುತ್ತೀರಿ ಮತ್ತು ನಿಮ್ಮ ಪ್ರೀತಿಯನ್ನು ತೋರಿಸುತ್ತೀರಿ. ಅದಕ್ಕಾಗಿ ತುಂಬ ಹೃದಯದಿಂದ ಧನ್ಯವಾದಗಳು. ಆದರೆ ಇಂದು ನಾನು ಸ್ನೇಹಿತರೆ ನಿಮ್ಮೊಂದಿಗೆ ಒಂದು ವಿಷಯ ಶೇರ್ ಮಾಡಲು ಬಯಸುತ್ತೇನೆ ಮತ್ತು ಇದನ್ನು ತುಂಬ ಗಮನದಿಂದ ಕೇಳಿ. ಈಗ ಸ್ವಲ್ಪ ಸಮಯದ ಹಿಂದೆ ಒಬ್ಬ ಲೇಡೀಸ್ ಕ್ಲೈಂಟ್ ನನ್ನ ಬಳಿಗೆ ಬಂದಿದ್ದರು. ಅವರು ಒಂದು ವಿಷಯ ಶೇರ್ ಮಾಡಿದರು ಮತ್ತು ನಾನು ಕೇಳಿ ತುಂಬ ಆಶ್ಚರ್ಯವಾಯಿತು. ಅವರು ಹೇಳಿದರು, ನಮ್ಮ ಶನಿಯ ಸಾಡೆ ನಡೆಯುತ್ತಿದೆ, ಸರಿಯೇ, ಮತ್ತು ನಮ್ಮ ಲೈಫ್ನಲ್ಲಿ ಏನಾದರೂ ಕೆಟ್ಟದ್ದು ನಡೆದರೆ ಅದನ್ನು ಶನಿಯೇ ಮಾಡಿದ. ನಾನು ಅವರಿಗೆ ಕೇವಲ ಒಂದು ವಿಷಯ ಕೇಳಿದೆ, ನಿಮಗೆ ಹೇಗೆ ಗೊತ್ತು ಶನಿಯೇ ಮಾಡಿದ್ದಾನೆ ಎಂದು ಕೇಳಿದೆ. 9 ಗ್ರಹಗಳಿವೆ, ನಿಮ್ಮ ಕುಂಡಲಿಯಲ್ಲಿ 12 ಮನೆಗಳಿವೆ, ಎಲ್ಲವನ್ನು ಶನಿಯೇ ಮಾಡಿದ್ದಾನೆ ಎಂದು ನಿಮಗೆ ಹೇಗೆ ಗೊತ್ತು? ಅದರ ಜೊತೆಗೆ ಅವರು ಹೇಳಿದರು, ಶನಿಯು 27 ಜುಲೈಗೆ ವಕ್ರಿ ಆಗುತ್ತದೆ ಮತ್ತು ಶನಿಯ ಸಾಡೆ ಕೂಡ ನಡೆಯುತ್ತಿದೆ. ಹಾಗಾದರೆ ಜೀವನ ಇನ್ನೂ ತುಂಬ ಕೆಟ್ಟದಾಗುತ್ತದೆ, ತುಂಬ ಭಯವಾಗುತ್ತಿದೆ. ಆದ್ದರಿಂದ ಅತಿ ದೊಡ್ಡ ವಿಷಯವನ್ನು ನಾನು ನಿಮಗೆ ಕ್ಲಿಯರ್ ಮಾಡಲು ಬಯಸುತ್ತೇನೆ. ಸ್ನೇಹಿತರೆ, ಎಲ್ಲ ಗ್ರಹಗಳು ಒಳ್ಳೆಯವು ಮತ್ತು ಎಲ್ಲ ಗ್ರಹಗಳು ಕೆಟ್ಟದ್ದನ್ನು ಮಾಡುತ್ತವೆ. ಇದು ಅವಲಂಬಿಸಿರುತ್ತದೆ ಯಾವ ಗ್ರಹಗಳು ನಿಮಗೆ ಕೆಟ್ಟದ್ದು, ಯಾವುದು ಗ್ರಹವು ನಿಮಗೆ ಒಳ್ಳೆಯದು. ಬೃಹಸ್ಪತಿಯನ್ನು ಅತ್ಯಂತ ಶುಭ ಗ್ರಹ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಅದೇ ಬೃಹಸ್ಪತಿ ಕುಂಡಲಿಯಲ್ಲಿ ಕೆಟ್ಟದಾದರೆ ಮನುಷ್ಯನಿಗೆ ದಪ್ಪ ದೇಹವನ್ನು ಕೊಡುತ್ತದೆ. ಅದರ ಕಾರಣದಿಂದ ಮಕ್ಕಳಾಗುವುದಿಲ್ಲ ಅಥವಾ ಮಕ್ಕಳಾಗಲು ತುಂಬ ತಡವಾಗುತ್ತದೆ. ಮನುಷ್ಯ ಮೆಚ್ಯೂರ್ ಆಗುವುದಿಲ್ಲ, ಮನುಷ್ಯನ ಒಳಗೆ ಜ್ಞಾನ ಇರುವುದಿಲ್ಲ, ಮನುಷ್ಯನ ಒಳಗೆ ಡಿಸಿಪ್ಲಿನ್ ಇರುವುದಿಲ್ಲ, ಸರಿಯೇ. ಮತ್ತು ಬೃಹಸ್ಪತಿ ಒಳ್ಳೆಯದಿದ್ದರೆ ಈ ವಿಷಯಗಳು ಒಳ್ಳೆಯದಾಗುತ್ತವೆ. ಆದ್ದರಿಂದ ಎಲ್ಲ ಗ್ರಹಗಳು ಒಳ್ಳೆಯವು, ಎಲ್ಲ ಗ್ರಹಗಳು ಕೆಟ್ಟವು ಮತ್ತು ಶನಿ ಗ್ರಹವು ಕರ್ಮದ ಗ್ರಹವಾಗಿದ್ದು ಅದು ಹೇಗೆ ಕೆಟ್ಟದಾಗಬಹುದು? ಆದ್ದರಿಂದ ಈ ಕನ್ಫ್ಯೂಷನ್ ದೂರ ಮಾಡುತ್ತೇನೆ. ಸ್ನೇಹಿತರೆ, ಪ್ರತಿ ವರ್ಷ ಶನಿಯು ವಕ್ರಿ ಆಗುತ್ತಾನೆ. ಇಂದು 2026 ಏನು ಹೊಸದಲ್ಲ. ಪ್ರತಿ ವರ್ಷ ಇದೇ ಟೈಮ್ ಫ್ರೇಮ್ನಲ್ಲಿ ಶನಿಯು ವಕ್ರಿ ಆಗುತ್ತಾನೆ. ಜುಲೈ ಸಮಯದಲ್ಲಿ ಅಥವಾ ಜೂನ್ ಎಂಡ್ನಲ್ಲಿ ಅಥವಾ ಜುಲೈ ಸಮಯದಲ್ಲಿ ಶನಿಯು ವಕ್ರಿ ಆಗುತ್ತಾನೆ ಮತ್ತು ಇಷ್ಟೊಂದು ಟೈಮ್ ಫ್ರೇಮ್ಗೆ ಇರುತ್ತದೆ, 135 ದಿನದಿಂದ ಹಿಡಿದು 145 ದಿನದ ನಡುವೆ. ಆದ್ದರಿಂದ ಇದು ಏನು ಹೊಸದಲ್ಲ. ಹಾಗಾದರೆ ಇಂದು ನಾವು ತಿಳಿದುಕೊಳ್ಳೋಣ. ಶನಿಯು, ಹೌದು, ಇದು ಬೇರೆ ವಿಷಯ, ಬೇರೆ ಬೇರೆ ಹೌಸ್ನಲ್ಲಿ ಬೇರೆ ಬೇರೆ ರಾಶಿಗಳಲ್ಲಿ ವಕ್ರಿ ಆಗುತ್ತಾನೆ. ಹಾಗಾಗಿ ಇಂದು ನಾವು ತಿಳಿದುಕೊಳ್ಳೋಣ. ನಿಮಗೆ ಕುಂಭ ರಾಶಿಗೆ ಶನಿಯು ವಕ್ರಿ ಹೇಗೆ ಇರುತ್ತದೆ ಮತ್ತು ಕಮೆಂಟ್ ಮಾಡಬೇಕು, ನಾನು ಸರಿಯಾಗಿ ಹೇಳುತ್ತಿದ್ದೇನೋ ಇಲ್ಲವೋ ಎಂದು ಅಲ್ವಾ. 138 ದಿನ, ಬನ್ನಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಕಾರ್ಯಕ್ರಮ ಜನ್ಮ ರಾಶಿ ಚಂದ್ರ ರಾಶಿಯನ್ನು ಆಧರಿಸಿದೆ. ಈಗ ನಿಮ್ಮ ವಿಷಯದ ಬಗ್ಗೆ ಬರೋಣ. ಈಗ ನಾವು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಇದು ನಿಮ್ಮ ರಾಶಿ, ಸರಿಯೇ. ಕುಂಭ ರಾಶಿ ನಿಮ್ಮದು. ನಿಮ್ಮ ರಾಶಿಯಿಂದ 2ನೇ ಹೌಸ್ನಲ್ಲಿ ಇಲ್ಲಿ ಶನಿಯು ವಕ್ರಿಯಾಗುತ್ತಾನೆ, ಸರಿಯೇ. ಮತ್ತು ಯಾರ ನಕ್ಷತ್ರದಲ್ಲಿ? ರೇವತಿ ನಕ್ಷತ್ರದಲ್ಲಿ, ಬುಧನ ನಕ್ಷತ್ರದಲ್ಲಿ ವಕ್ರಿ ಆಗುತ್ತಿದ್ದಾರೆ. ಅವರ ಅತಿ ಮಿತ್ರ ಎಂದು ಪರಿಗಣಿಸಲಾಗುತ್ತದೆ, ಸರಿಯೇ. ಈಗ 2ನೇ ಹೌಸ್ ಯಾವುದಕ್ಕೆ ಸಂಬಂಧಿಸಿದೆ? ಕುಂಡಲಿಯ ಒಳಗೆ ಇದು ನಮ್ಮ ಫ್ಯಾಮಿಲಿಯ 2ನೇ ಮನೆ, ನಮ್ಮ ಮುಖದ, ನಮ್ಮ ಟೆಸ್ಟ್ನ, ನಮ್ಮ ಕುಟುಂಬದ ವಾಣಿ. ಅಂದರೆ ಹಣ ಸಂಪಾದಿಸುವುದು ಅಲ್ಲ, ಹಣವನ್ನು ಸೇವ್ ಮಾಡುವುದು, ಹಣವನ್ನು ಇಟ್ಟುಕೊಳ್ಳುವುದು, ನೋಡಿಕೊಳ್ಳುವುದು. ಇದು 2ನೇ ಮನೆ.
ಹಣ ಸಂಪಾದಿಸುವುದು 11ನೆಯ ಮನೆ. ರೈಟ್ ಪ್ರಾಫಿಟ್ ಅನ್ನೋದು ಇದು ಖರ್ಚಿನದು ಇದು ನೋಡಿ. ಈಗ ನಿಮ್ಮ 2ನೇ ಮನೆಯಲ್ಲಿ ಶನಿ ದೇವರು ವಕ್ರಿ ಆಗುತ್ತಾರೆ. ಇನ್ ಶಾರ್ಟ್ ಮೊದಲು ತಿಳಿದುಕೊಳ್ಳೋಣ ವಕ್ರಿ ಎಂದರೇನು. ಈ ರೆಟ್ರೋ ಎಲ್ಲ ಗ್ರಹಗಳು ತಮ್ಮ ಸ್ಪೀಡ್ನಲ್ಲಿ ಸೂರ್ಯನನ್ನು ಸುತ್ತುತ್ತಿವೆ. ಎಲ್ಲರಿಗೂ ಒಂದು ಫಿಕ್ಸ್ ಸ್ಪೀಡ್ ಇದೆ. ಭೂಮಿಗೆ ಇದೆ 365 ದಿನ ಸೂರ್ಯನನ್ನು ಸುತ್ತಲು ತೆಗೆದುಕೊಳ್ಳುವುದು. ರೈಟ್, ಭೂಮಿಯಿಂದ ಶನಿ ಗ್ರಹವು ಹಿಂದಕ್ಕೆ ಹೋಗುತ್ತಿದೆ ಎಂದು ಅನಿಸಿದಾಗ ಅದನ್ನು ವಕ್ರಿ ಎಂದು ಕರೆಯುತ್ತಾರೆ. ಆದರೆ ಹಿಂದಕ್ಕೆ ಹೋಗುವುದಿಲ್ಲ, ಕೇವಲ ಹಾಗೆ ಅನಿಸುತ್ತದೆ. ಯಾಕೆ? ಏಕೆಂದರೆ ನಮ್ಮ ಸ್ಪೀಡ್ ಮತ್ತು ಶನಿಯ ಸ್ಪೀಡ್ನಲ್ಲಿ ವ್ಯತ್ಯಾಸವಾಗುತ್ತದೆ. ಡಿಪ್ರೆಷನ್ ಆಗುತ್ತದೆ. ಅವನು ಸ್ವಲ್ಪ ಸ್ಲೋ ಆಗುತ್ತಾನೆ. ಆದರೆ ಸ್ಲೋ ಆಗುವುದು ಎಂದರೆ ಅವನು ಸ್ಟ್ರಾಂಗ್ ಆಗಿದ್ದಾನೆ. ಆ ವಿಷಯವನ್ನು ಅವನು ಯೋಚನೆ ಮಾಡುತ್ತಿದ್ದಾನೆ. ಅವನು ಯಾವ ಹೌಸ್ನಲ್ಲಿದ್ದಾನೋ ಅಲ್ಲಿ. ಉದಾಹರಣೆಗೆ, ನೀವು ಯಾವುದೇ ರಸ್ತೆಯಲ್ಲಿ ಹೋಗುತ್ತಿದ್ದೀರಿ. ನೀವು ನಡೆಯುವವರೆಗೆ ಸುತ್ತಮುತ್ತ ಬಲ ಎಡ ಮುಂದೆ ಹಿಂದೆ ಏನೂ ನೋಡುವುದಿಲ್ಲ. ನಿಮಗೆ ಗೊತ್ತಾಗುವುದಿಲ್ಲ ನನ್ನ ಬಲ ಮತ್ತು ಎಡದಲ್ಲಿ ಏನಿದೆ ಎಂದು. ಆದರೆ ನೀವು ಅರ್ಧ ಗಂಟೆ 1 ಗಂಟೆ ಎಲ್ಲಾದರೂ ನಿಂತರೆ ಆಗ ನೀವು ಸ್ವಲ್ಪ ಅಬ್ಸರ್ವ್ ಮಾಡುತ್ತೀರಿ. ನನ್ನ ಹಿಂದೆ ಏನಿದೆ, ನನ್ನ ಮುಂದೆ ಇದು ಇದೆ, ಸರಿಯೇ? ಶನಿ ಗ್ರಹವು 2ನೇ ಹೌಸ್ನಲ್ಲಿ ವಕ್ರಿ ಆಗುವುದರಿಂದ ಇದು ಪೆಂಡಿಂಗ್ ಕರ್ಮವನ್ನು ಪೂರ್ಣಗೊಳಿಸುವವರಾಗಿರುತ್ತಾರೆ. 2ನೇ ಮನೆಯಲ್ಲಿ ಎಂದರೆ ಕುಟುಂಬದ ವಾಣಿಯ. ನೀವು ಯೋಚಿಸುತ್ತಿದ್ದರೆ ಕುಂಭರಾಶಿಯವರು, ಯಾರು ನಾನು ವಾಣಿಗೆ ಸಂಬಂಧಿಸಿದ ಏನಾದರೂ ಹೊಸ ಕೆಲಸ ಸ್ಟಾರ್ಟ್ ಮಾಡುತ್ತೇನೆ. ಉದಾಹರಣೆಗೆ, ನಾನು ಟ್ಯೂಷನ್ ಹೇಳಿಕೊಡುತ್ತೇನೆ, ಕೌನ್ಸಿಲಿಂಗ್ ಮಾಡುತ್ತೇನೆ, ಜನರನ್ನು ಡೀಲ್ ಮಾಡುವುದು ಅಥವಾ ಹೊಸ ಕೆಲಸ ಮಾಡುವುದು, ಮಾತನಾಡುವುದಕ್ಕೆ ಸಂಬಂಧಿಸಿದ್ದರೆ ನೀವು ಇಂದು ಯೋಚನೆ ಮಾಡುತ್ತಿದ್ದರೆ ಈಗ ಎಲ್ಲೋ ಒಂದು ಕಡೆ ನಿಮ್ಮದು ಪೂರ್ಣವಾಗಬಹುದು. ಇದು ಶನಿಯು ವಕ್ರಿ ಆಗಿರುವುದರಿಂದ. ಏಕೆಂದರೆ ಇವರು ವಕ್ರಿ ಆಗುವಾಗ ಇವರು ಯಾರು ನಿಮಗೆ ಇದನ್ನು ನೆಗೆಟಿವ್ ಆಗಿ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ. ಕೇವಲ ಯೋಚಿಸುತ್ತಾರೆ. ನೆಗೆಟಿವ್ ಮಾತನಾಡಿದರೆ, ಹೆದರಿಸಿದರೆ ಎಲ್ಲಾದರೂ ವ್ಯೂಸ್ ಬರುತ್ತವೆ ಅಲ್ವಾ? ಈಗ ನೋಡಿ, ನಿಮ್ಮ ರಾಶಿಯ ಅಧಿಪತಿ ಶನಿ ಗ್ರಹ. ರೈಟ್, ಇಲ್ಲಿಯೇ ಅಧಿಪತಿ ಶನಿ ಮತ್ತು 2ನೇ ಮನೆಯಲ್ಲಿ ಕುಳಿತಿದ್ದಾರೆ. ಇದರ ಅರ್ಥ ಹಣದಲ್ಲಿ ಮೊದಲಿಗೆ ಸೇವಿಂಗ್ ಆಗುತ್ತದೆ. ಸೇವಿಂಗ್ ಒಳ್ಳೆಯದು. ಆದರೆ ಒಂದು ವಿಷಯ ನಾನು ನಿಮಗೆ ಹೇಳಲು ಬಯಸುತ್ತೇನೆ. ನೀವು ನಿಮ್ಮ ಆಸ್ತಿಯಲ್ಲಿ ಎಲ್ಲಾದರೂ ಉಳಿತಾಯ ಮಾಡಬಹುದು ಈ ಮಧ್ಯೆ, ಅಥವಾ ಆಸ್ತಿಯಲ್ಲಿ ಅಥವಾ ಚಿನ್ನದಲ್ಲಿ ಅಥವಾ ನೀವು ಯಾವುದೇ ವಿಷಯದಲ್ಲಿ. ಆದರೆ ನೀವು ಉಳಿತಾಯ ನೀವು ಮಾಡಬಹುದು. ಹಾಗೆ ನನಗೆ ಸ್ವಲ್ಪ ಅನಿಸುತ್ತದೆ. ಏನಾದರೂ ನೀವು ಉಳಿತಾಯ ಮಾಡುವಾಗ ಈಗ ಒಂದು ವಿಷಯ ನಾನು ನಿಮಗೆ ಇಲ್ಲಿ ಸ್ವಲ್ಪ ನೆಗೆಟಿವ್ ಹೇಳುತ್ತೇನೆ. ಅದರ ಬಗ್ಗೆ ಸ್ವಲ್ಪ ಗಮನವಿಡಬೇಕು. ಅದು ಏನು ಅಂದರೆ ನಿಮಗೆ ನರಗಳಿಗೆ ಸಂಬಂಧಿಸಿದ ಗಮನವಿಡಬೇಕು. ವಿಶೇಷವಾಗಿ ನಿಮ್ಮ ಕೀಲುಗಳಲ್ಲಿ ಮತ್ತು ಕಾಲುಗಳಲ್ಲಿ ಗಮನವಿಡಬೇಕು. ಶನಿ ವಕ್ರಿ ಆಗಿರುವವರೆಗೆ ಕೈ ಕೆಳಗ ಸ್ನಾಯುಗಳು. ಮತ್ತು ಈಗ ನನಗೆ ಹೇಳಿ, ಸ್ವಲ್ಪ ದಿನಗಳ ಹಿಂದೆ ನಿಮಗೆ ಈ ಸಮಸ್ಯೆಗಳು ನಿಮ್ಮ ಲೈಫ್ನಲ್ಲಿ ಈ 3ನೇ ಫೇಸ್ ನಡೆಯುತ್ತಿದೆ. ಸಾಡೆ ಸಾತಿಯ ಇನ್ನೂ ಈ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ಲೈಫ್ನಲ್ಲಿ ಬಂದಿದೆಯೇ? ಉದಾಹರಣೆಗೆ, ನಿಮಗೆ ನರಕ್ಕೆ ಸಂಬಂಧಿಸಿದ ಸ್ವಲ್ಪ ಸಮಸ್ಯೆಗಳು ಅಥವಾ ನಿಮಗೆ ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳು. ಶೀಘ್ರವಾಗಿ ಶೀತ ಕೆಮ್ಮು ಬರುತ್ತಿದೆಯೇ? ಅಥವಾ ನಿಮ್ಮ ಮಾತನಾಡುವ ಕಾರಣದಿಂದ, ಭಾಷೆಯ ಕಾರಣದಿಂದ, ಸ್ನೇಹಿತರಲ್ಲಿ, ಲವ್ ರಿಲೇಷನ್ನಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ, ವಿಶೇಷವಾಗಿ ನಿಮ್ಮ ಯಾವುದೇ ರೀತಿಯ ಸ್ಟೂಡೆಂಟ್ ಆಗಿದೆಯೇ? ಅಥವಾ ಸ್ವಲ್ಪ ಜಗಳಗಳು ಜಾಸ್ತಿ ಆಗಿದೆಯೇ? ಹೇಳಿ. ಮತ್ತು 2ನೇ ಮನೆ ನಮ್ಮ ಮುಖದ ಗಂಟಲಿನ ಹಲ್ಲಿನದು. ಆದ್ದರಿಂದ ಇದಕ್ಕೆ ಸಂಬಂಧಿಸಿದೆ ಅಲ್ವಾ? ಆದ್ದರಿಂದ ಈ ವಿಷಯಗಳು ಈಗ ಸ್ವಲ್ಪ ಹಾಗೇ ಇದೆ. ನಾನು ನಿಮಗೆ ಹೇಳುತ್ತೇನೆ, ಗಮನವಿಡಬೇಕು. ರೈಟ್, ಆದರೆ ಹೌದು. ಈಗ ಈ ವಿಷಯ ಒಳ್ಳೆಯದೇನಿದೆ ನಿಮ್ಮ ನಾಲೆಜ್ಗೆ ಸಂಬಂಧಿಸಿದಂತೆ ಒಳ್ಳೆಯದು. ನಿಮ್ಮ ಡೀಪ್ ನಾಲೆಜ್ಜಿಗೆ ಸಂಬಂಧಿಸಿದಂತೆ ಒಳ್ಳೆಯದಾಗುತ್ತದೆ. ನಿಮ್ಮ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸಂಬಂಧಿಸಿದಂತೆ ಒಳ್ಳೆಯದಾಗುತ್ತದೆ. ಶನಿಯ ದೃಷ್ಟಿ ಎಲ್ಲಿ ಇದೆ? ನಿಮ್ಮ 4ನೇ ಮನೆಯಲ್ಲಿ. ಇಲ್ಲಿಯೂ ಬೀಳುತ್ತಿದೆ. ನಿಮ್ಮ 8ನೇ ಮನೆಯಲ್ಲಿ ಮತ್ತು ನಿಮ್ಮ 11ನೇ ಮನೆಯ ಮೇಲೂ ಬೀಳುತ್ತದೆ. ಒಂದು ವಿಷಯ ನಾನು ಇಲ್ಲಿ ಕ್ಲಿಯರ್ ಆಗಿ ನೋಡುತ್ತಿದ್ದೇನೆ. ನೀವು ಆದಾಯದ ಬಗ್ಗೆ ಸ್ವಲ್ಪ ಇಲ್ಲಿ ಸೀರಿಯಸ್ ಆಗುತ್ತೀರಿ ಅಥವಾ ಏನಾದರೂ ದೊಡ್ಡ ಬದಲಾವಣೆ ತರುತ್ತೀರಿ. ಯಾರೋ ನನ್ನನ್ನು ಈಗ ಎಷ್ಟು ಆನ್ ಮಾಡುತ್ತಿದ್ದಾನೋ, ಮಂತ್ಲಿ ಅಥವಾ ಇಯರ್ಲಿ ಏನಾದರೂ ಅದರಲ್ಲಿ ಚೇಂಜ್ ಮಾಡುತ್ತೇನೆ. ಏನಾದರೂ ನಾನು ಎಕ್ಸ್ಟ್ರಾ ಇನ್ಕಮ್ ಮಾಡುತ್ತೇನೆ ಎಂದು ಯೋಚಿಸುತ್ತಿದ್ದೇನೆ. ಸಾಡೆ ಸಾತಿ ಮುಗಿಯುತ್ತಿದೆ. ಅಂದರೆ ಲಾಸ್ಟ್ ಫೇಸ್ ನಡೆಯುತ್ತಿದೆ. ಈಗ ಇದು ಎಂಡ್ ಆಗಿದೆ. 1 ವರ್ಷ ಉಳಿದಿದೆ. ಆದ್ದರಿಂದ ಈಗ ಏನಾದರೂ ನಿಮ್ಮ ಮನಸ್ಸಿನಲ್ಲಿ
ಐಡಿಯಾಗಳು ಬರುತ್ತವೆ ಮತ್ತು ಇದು ವಕ್ರಿ ಶನಿಯಲ್ಲಿ ಬರುತ್ತದೆ. ಏಕೆಂದರೆ ಈಗ ಈ ಸಾಡೆ ಸಾತಿಯ ಎಂಡ್ ಪೀರಿಯಡ್ ಉಳಿದಿದೆ. ಇದು ವಕ್ರಿ ಟೈಮ್ನದ್ದೇ ಉಳಿದಿದೆ. 138 ದಿನ. ಆದ್ದರಿಂದ ವಕ್ರಿಯಲ್ಲಿ ಹೊರಗೆ ಹೋಗುತ್ತೀರಿ. ಶನಿಯದ್ದು ಅಲ್ವಾ, ಆದ್ದರಿಂದ ಇದು ನೆಗೆಟಿವ್ ಅಲ್ವಾ. ಇದು ನಿಮ್ಮನ್ನು ಯೋಚನೆಗೆ ಕೊಂಡೊಯ್ಯುತ್ತದೆ. ಈಗ ನಿಮ್ಮ ಮನಸ್ಸಿನ 138 ದಿನ ನೀವು ಕಮೆಂಟ್ ಮಾಡಿ. ನನಗೆ ಈ ವಿಡಿಯೋವನ್ನು ಪದೇ ಪದೇ ನೋಡುತ್ತೀರಿ. ನನಗೆ ಹೇಳಿ, ಹೊಸದನ್ನು ಖಂಡಿತ ಮಾಡುತ್ತೀರಿ. ನೀವು ಏನಾದರೂ ನಿಮ್ಮ ಪರ್ಸನಲ್ ಲೈಫ್ನಲ್ಲಿ ಅಥವಾ ನಂತರ ನಿಮ್ಮ ಪ್ರೊಫೆಷನಲ್ ಲೈಫ್ನಲ್ಲಿ ಏನಾದರೂ ಹೊಸದನ್ನು ಮಾಡುತ್ತೀರಿ. ಇದು ನಾನು ಬರೆದು ಹೇಳುತ್ತಿದ್ದೇನೆ. ನಿಮಗೆ ನೀವು ಮಾಡದಿದ್ದರೆ ನಂತರ ಎಲ್ಲಾದರೂ ನೀವು ನಿಮ್ಮ ಗುರಿಯ ಮೇಲೆ ಫೋಕಸ್ ಮಾಡುತ್ತಿಲ್ಲ. ನೀವು ಲೇಜಿ ಆಗಿಬಿಟ್ಟಿದ್ದೀರಿ. ಏಕೆಂದರೆ ನನಗೆ ಕಾಣುತ್ತಿದೆ ಇಲ್ಲಿ ಐಡಿಯಾಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತವೆ. ಏನಾದರೂ ಆಗುತ್ತದೆ, ಒಳ್ಳೆಯದು. ಇಲ್ಲಿ ಇನ್ನೊಂದು ವಿಷಯವೂ ಇದೆ. ಫ್ಯಾಮಿಲಿಯಲ್ಲಿ ಹೀಗೂ ನೋಡಬಹುದು. ಯಾರು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡುತ್ತಿದ್ದಾರೋ ಮಕ್ಕಳಿಗಾಗಿ ಅವರಿಗೂ ಇಲ್ಲಿ ಏನಾದರೂ ಗುಡ್ ನ್ಯೂಸ್ ಸಿಗಬಹುದು. ಸರಿಯೇ, ಅವರಿಗೂ ಇಲ್ಲಿ ನನಗೆ ಬೆಟರ್ ಅನಿಸುತ್ತಿದೆ. ಮತ್ತು ಶನಿ ಒಂದು ಮನೆ ಮೊದಲಿನ ರಿಸಲ್ಟ್ ಕೂಡ ಕೊಡುತ್ತಾರೆ. ಅಂದರೆ ಫಸ್ಟ್ ಹೌಸ್ನ ರಿಸಲ್ಟ್ ಕೂಡ ಕೊಡುತ್ತಾರೆ ನಿಮಗೆ. ಸರಿಯೇ. ಆದ್ದರಿಂದ ಇನ್ನೊಂದು ವಿಷಯವೆಂದರೆ ಸ್ವಲ್ಪ ಮೃದು ಸ್ವಭಾವ, ಮಂಡುತನದವರು. ತಮ್ಮ ವಿಷಯಗಳಿಗೆ ಸಂಬಂಧಿಸಿದಂತೆ ಸ್ವಲ್ಪ ಮಂಡುತನ. ನಿಮ್ಮ ರಾಶಿಯ ಅಧಿಪತಿ ಶನಿ. ನಂತರ ನೀವು ಕುಂಭ ರಾಶಿಯ ವ್ಯಕ್ತಿ ಮತ್ತು ಇದು 11ನೇ ಮನೆ. ಕೆಲಸದ ಅಧಿಪತಿಯಾಗುತ್ತಾರೆ. ಕರ್ಮ ಭಾವದ ಆಸೆಗಳು ತುಂಬ ದೊಡ್ಡದಾಗಿರುತ್ತವೆ. ಇವರು ಚಾಣಾಕ್ಷರಾಗಿರುತ್ತಾರೆ. ನಿಮಗೆ ಹಾಗೆ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ. ಕುಂಭ ರಾಶಿಯ ಬಗ್ಗೆ ಎಲ್ಲವನ್ನು ಹೇಳುವ ಇವರ ಪ್ರತಿಯೊಂದು ಗುಣದ ಬಗ್ಗೆ ಹೇಳುತ್ತೇನೆ. ಡಿಟೇಲ್ ಆಗಿ A to Z ಎಲ್ಲವೂ ತಿಳಿದುಕೊಳ್ಳಬೇಕು ಎಂದರೆ ನಾನು ನಿಮಗೆ ಹೇಳುತ್ತೇನೆ. ಸರಿಯೇ, ವಿಡಿಯೋ ಮಾಡಿ ತರುತ್ತೇನೆ. ನೀವು ತಿಳಿದುಕೊಳ್ಳಲು ಬಯಸಿದರೆ ಸರಿ. ಇದರೊಂದಿಗೆ ಫಸ್ಟ್ ಹೌಸ್ನಲ್ಲಿ ರಿಸಲ್ಟ್ ಕೂಡ ಕೊಡುತ್ತಾರೆ. ಆಗ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಓವರ್ ಥಿಂಕಿಂಗ್ ಮಾಡಬೇಡಿ. ಯೋಚಿಸಬಾರದ್ದನ್ನು ಯೋಚಿಸಬೇಡಿ. ಏನೂ ಇಲ್ಲ, ಹಾಗೆ ಆಗಬಹುದಿತ್ತು, ಹಾಗೆ ಆಗಲಿಲ್ಲ, ಹಾಗೆ ಆಗಬಹುದಿತ್ತು, ಹಾಗೆ ಮಾಡಿದರೆ ಇದಕ್ಕಿಂತ ಬೆಟರ್ ಆಗುತ್ತಿತ್ತು ನೀವು ಎಂದು ಯೋಚಿಸುತ್ತಿದ್ದೀರಿ. ನಾನು BMW ತೆಗೆದುಕೊಳ್ಳುತ್ತೇನೆ ಎಂದು ಜಾಸ್ತಿ ಯೋಚನೆ ಮಾಡುತ್ತೀರಿ. ಜಾಸ್ತಿ ಡಿಟೇಲ್ ಆಗಿ ಹೋಗುವುದು ಮತ್ತು ಯಾರು ಸ್ಟೂಡೆಂಟ್ ಇದ್ದಾರೋ ಏನಾದರೂ ದೊಡ್ಡದನ್ನು ಮಾಡುವ ಬಗ್ಗೆ ಯೋಚಿಸಿ. ನಂತರ ಮತ್ತು 12ನೇ ಮನೆಯನ್ನು ನೋಡುತ್ತಿದ್ದಾರೆ ಮತ್ತು ಶನಿಯ ಮೇಲೆ ದೃಷ್ಟಿ ಇದೆ. ವಕ್ರಿ ಶನಿ ಹೇಗೆ ಕೆಟ್ಟದಾಗಬಹುದು? ಶನಿಯನ್ನು ಬ್ಯಾಲೆನ್ಸ್ ಮಾಡುವವರು ಗುರು ಮತ್ತು ವಿದೇಶಕ್ಕೆ ಸಂಬಂಧಿಸಿದ ಡೇಟ್ ಈಸ್ ವೆರಿ ನೈಸ್. ತುಂಬ ಒಳ್ಳೆಯದು. ರೈಟ್. ಏನು ಮಾಡಬೇಕು? ಕುಂಭ ರಾಶಿಯವರೇ, ನೀವು ಮೊದಲು ಪಾಸಿಟಿವ್ ಆಗಿರಬೇಕು. ನಮ್ಮ ಸೈಕಾಲಜಿಕಲ್ ನಮ್ಮ ಮನಸ್ಸಿಗಿಂತ ಮತ್ತು ನಮ್ಮ ಮೈಂಡ್ಗಿಂತ ದೊಡ್ಡದೇನೂ ಇಲ್ಲ. ಏನನ್ನು ಯೋಚಿಸಿದ್ದೀರೋ ಅದು ಆಗಿದೆ. ಶನಿಯ ಬೀಜ ಮಂತ್ರ ಮಾಡಿ. ಓಂ ಶನೇಶ್ವರಾಯ ನಮಃ ಎಂದು 108 ಬಾರಿ ಡೈಲಿ ಹನುಮಾನ್ ಚಾಲೀಸ್ ಪಠಣ ಮಾಡಿ. ಡೈಲಿ ಒಳ್ಳೆಯದು ನಿಮಗೆ ತುಂಬ. ವಿಷ್ಣು ಸಹಸ್ರನಾಮ ಪಠಣ ಕೇಳಿ. ಉದಯಿಸುತ್ತಿರುವ ಸೂರ್ಯನಿಗೂ ನೀರು ಅರ್ಪಿಸಿ ತಾಮ್ರದ ಲೋಟದಿಂದ. ತುಂಬ ಒಳ್ಳೆಯದು ನಿಮಗೆ. ಈ ಉಪಾಯ ಮಾಡಿ ಅಲ್ವಾ. ಈ ವಿಡಿಯೋ ಹೇಗಿತ್ತು ನಿಮಗೆ? ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಲ್ಲಿ ಶೇರ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ. ಕುಂಭ ರಾಶಿಯವರೇ, ಧನ್ಯವಾದಗಳು.